ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿ ಹಾಗೆ ತುಂಬಾ ಈಸಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದು ಬಾರ್ಡ್ರ್ ಸೀರೆ ಕುಚ್ಚು ಅಂತಲೇ ಹೇಳ್ಬೋದು. ಸೊ ಯಾವ ಥರ ಹಾಕ್ತಾ ಇದ್ದೀನಿ, ಹೇಗೆ ಹಾಕ್ತೀನಿ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಬಟ್ಟೆಗೆ ನಾನು ಸ್ಯಾಂಪಲ್ ಪೀಸ್ ಮೇಲೆ ಮಾಡ್ತಾ ಇರೋದು ಲಾಕ್ ಮಾಡಿದ್ದೀನಿ. ಹಾಗೆ 3 ಬೀಡನ್ನು ಹಾಕಿ ಇನ್ಸರ್ಟ್ ಮಾಡಿ, ಮತ್ತು ಇಲ್ಲಿ ಸ್ಲ್ಯಾಂಟಾಗಿ ನಾನು ಒಂದು ಸ್ವಲ್ಪ ದೂರ ಬಿಟ್ಟು ಸ್ಲ್ಯಾಂಟಾಗಿ ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಆ ತ್ರಿಬಲ್ ಕ್ರೋಶಕ್ಕೆ ನಾನು ಇಲ್ಲಿ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ತ್ರಿಬಲ್ ಕ್ರೋಶಕ್ಕೆ ಸಿಂಗಲ್ ಲಾಕು ನಾನು 5 ಚೈನನ್ನು ಹಾಕ್ತಾಯಿದ್ದೀನಿ, ಅಂದರೆ 5 ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸೊ 5 ಸಾರಿ ಇಲ್ಲಿ ಸಿಂಗಲ್ ಲಾಕ್ನ ಕ್ಲೀನಾಗಿ ನೀಟಾಗಿ ಮಾಡ್ಕೋಬೇಕು. ತುಂಬಾ ಟೈಟು ಬೇಡ, ತುಂಬಾ ಜಾಸ್ತಿ ಅಂತೂ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಹಿಡಿಸೋದೆ ನಮಗೆ 5ಇಂದ 6 ಹಿಡಿಸುತ್ತೆ ಅಷ್ಟೇ. ನೀವು ಬೇಕಂದರೆ 6 ಹಾಕೋಬೋದು. ಕರೆಕ್ಟಾಗಿ ಹಾಕೋದಾದಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಪಕ್ಕದಲ್ಲಿಗೆ ನಾವು ಲಾಕನ್ನು ಮಾಡ್ಕೋಬೇಕು, ಅಂದರೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, ಬಟ್ಟೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿಂದ. ಸೊ ಬಟ್ಟೆಗೆ ಲಾಕ್ ಆದಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಅಲ್ಲಿಂದ ಮತ್ತೆ ಒಂದು 3 ಬೀಡನ್ನು ಹಾಕಿಬಿಟ್ಟು ನಾನು ಲಾಕನ್ನು ಮಾಡಿ 5 ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ಎಲ್ಲಿ ನಾನು ಬೀಡ್ ಹಾಕಿದ್ದೀನಲ್ವ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಸಿಂಗಲ್ ಲಾಕ್ನ ಮಾಡ್ಕೊಂಡು ಬರಬೇಕು. ಸೊ ಅಲ್ಲಿ ಬೀಡ್ ಗಂಟ ಮತ್ತೆ ನಮಗೆ 5 ಸಿಂಗಲ್ ಲಾಕ್ನ ಹಿಡಿಸುತ್ತೆ. ನಮಗೆ ಕರೆಕ್ಟಾಗಿ 5 ಸಿಂಗಲ್ ಲಾಕ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗೆ ಹಾಕ್ತಾ ಇದ್ದೀನಿ ಅನ್ನೋದನ್ನು. ಸೊ ನೀಟಾಗಿ 5 ಸಿಂಗಲ್ ಲಾಕ್ನ ನೀವು ಮಾಡ್ಕೋಬೇಕು. ಸೊ 5ರಿಂದ 6 ಸಿಂಗಲ್ ಲಾಕ್ನ ನಾನು ಸ್ಲೋ ಮೋಷನಲ್ಲಿ ತೋರಿಸ್ತಾ ಇರೋದು ನಿಮಗೆ. ಅಲ್ಲಿಂದ ಫ್ರೆಂಡ್ಸ್ ಇಲ್ಲಿ ನಾನು 5 ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಸೊ 5 ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡ್ಬಿಟ್ಟು ಅದರ ಸ್ವಲ್ಪ ದೂರದಲ್ಲೇ ಸ್ಲ್ಯಾಂಟಾಗಿ, ಅಂದರೆ ಬರೋ ಥರ ನಾವು ದಾರನ ಚುಚ್ಚಿ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಎರಡಕ್ಕೊಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ತ್ರಿಬಲ್ ಕ್ರೋಶದಿಂದ ಮಾಡ್ತಾಯಿದ್ದೀನಿ. ನೀವು 2 ಬೀಡಾದರೂ ಯೂಸ್ ಮಾಡ್ಬೋದು, 3 ಬೀಡಾದರೂ ಯೂಸ್ ಮಾಡೋದು, ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು ಮತ್ತೆ ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಹಾಕ್ತೀನಿ ಅಂತ. ಒಂದು ಸಿಂಗಲ್ ಲಾಕಿಗೆ ನಾನು ಚೈನ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೆ. ಇಲ್ಲಿ ಕೂಡ 5 ಚೈನ್ ಸ್ಟಿಚ್ಚನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಕ್ಲೀನಾಗಿ 5 ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ನಾವು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಅದು ಏನು ತ್ರಿಬಲ್ ಕ್ರೋಶ ಮಾಡಿದ್ದೀವಲ್ಲ ಅದಕ್ಕೆ ನಾನು 5 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ 5 ಸಿಂಗಲ್ ಲಾಕ್ ಆದಮೇಲೆ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಮತ್ತೆ ಅದ್ರ ಪಕ್ಕದಲ್ಲಿಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಅದ್ರ ಪಕ್ಕದಲ್ಲಿಗೆ ನಾನು ಲಾಕನ್ನು ಮಾಡೋದು. ಕರೆಕ್ಟಾಗಿ 5 ಸಿಂಗಲ್ ಲಾಕ್ನ ಮಾಡೋದಾದಮೇಲೆ ಅದ್ರ ಪಕ್ಕದಲ್ಲಿಗೆ ಲಾಕನ್ನು ಮಾಡ್ತಾ ಇರೋದು ಬಟ್ಟೆಗೆ. ಸೊ ಬಟ್ಟೆಗೆ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ನಾನು 3 ಬೀಡನ್ನು ಇನ್ಸರ್ಟ್ ಮಾಡ್ತಾ ಇರೋದು. ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ನಿಮಗೆ ಲೈಕ್ ಆದರೆ ನೀವು ಕುಚ್ಚಾದರೂ ಕಟ್ಕೋಬೋದು, ಇಲ್ಲಾಂದರೆ ಹಾಗೆ ಬಾರ್ಡರ್ ಥರ ಅಂತೂ ಯೂಸ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಲಾಕ್ ಆದಮೇಲೆ ನಾನು ಮತ್ತೆ 3 ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ 3 ಬೀಡನ್ನು ಇನ್ಸರ್ಟ್ ಮಾಡಿ ಆ ದಾರ ಏನಿದೆ ಅಲ್ವಾ, ಅದು ದಾರ ಒಳಗಡೆ ಹಾಕಬೇಕು ನಾವು. ನೋಡಿ ಇಲ್ಲಿ ನಾನು ಬೀಡ್ ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಬೀಡನ್ನು ಒಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಆದಮೇಲೆ ಇಲ್ಲಿ ನಾನು 5 ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ 5 ಚೈನ್ ಸ್ಟಿಚ್ಚನ್ನು ಹಾಕಿ ಬಟ್ಟೆನ ಉಲ್ಟಾ ಮಾಡಿಬಿಟ್ಟು ಅಲ್ಲಿ ಎಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟು ಆ ಸಿಂಗಲ್ ಚೈನ್ ಏನು ಹಾಕಿದ್ದೀವಲ್ವ ಆ ಚೈನ್ಗೆ ನಾನು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ನೋಡಿ ಇಲ್ಲಿ 5 ಸಿಂಗಲ್ ಲಾಕ್ ಬರುತ್ತೆ ನಮಗೆ. ಆ 5 ಸಿಂಗಲ್ ಲಾಕ್ನ ನೀವು ಈ ಥರ ಟೈಟಾಗಿ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡ್ಬಿಟ್ಟು ನೀವು 5 ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಮತ್ತೆ ಅಲ್ಲಿಂದ 2 ಸರಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲಿನೇ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಎರಡಕ್ಕೂ ಸೇರಿಸ್ಬಿಟ್ಟು ಒಂದನ್ನು ತ್ರಿಬಲ್ ಕ್ರೋಶ ನೀವು ಮಾಡ್ಕೋಬೇಕು. ಸೊ ನೋಡಿ, ಈ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕಿ ಆ ತ್ರಿಬಲ್ ಕ್ರೋಶಕ್ಕೆ ನಾನು ಸಿಂಗಲ್ ಲಾಕ್ನ ಮಾಡ್ಕೋತೀನಿ. ಸೊ ನೋಡಿ, ಇಲ್ಲಿ ಆ ತ್ರಿಬಲ್ ಕ್ರೋಶಕ್ಕೆ ನಾನು ಸಿಂಗಲ್ ಲಾಕ್ನ ಮಾಡ್ಕೋತಾ ಇರೋದು. ಸೊ ಇಲ್ಲಿ ಕೂಡ ಪ್ರತಿ ಸಿಂಗಲ್ ಲಾಕಿಗೂ 5 ಸಿಂಗಲ್ ಲಾಕೇ ಬರುತ್ತೆ. ಹಾಗೆ 5 ಚೈನ್ ಸ್ಟಿಚ್ಚು, 3 ಬೀಡು, ಇದನ್ನೇ ಜ್ಞಾಪಕ ಇಟ್ಕೊಳ್ಳೋದು. ಸೊ ನೀವು ಬೇಕು ಅನ್ನೋದಾದರೆ ನೀವು 2 ಡಬಲ್ ಕ್ರೋಶದಿಂದ ಕೂಡ ವರ್ಕ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದು ರೀಸೆಂಟಾಗಿ ನಾನು ಸೀರೆ ಕಟ್ಟಿದ್ದೀನಿ, ಅದು ತುಂಬ ಸೂಪರಾಗಿ ಬರ್ತಾಯಿತ್ತು. ಬಟ್ ನಾನು ಅದು ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ. ತುಂಬಾ ಅರ್ಜೆಂಟ್ ಇತ್ತು ಸ್ಯಾರಿ ಅಂದ್ಬಿಟ್ಟು ನನಗೆ
ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಮತ್ತೆ ಈ ಡಿಸೈನ್ ಬಂದುಬಿಟ್ಟು ಇವಾಗ ಸ್ಯಾಂಪಲ್ ಪೀಸ್ ಮೇಲೆ, ಯಾಕಂದರೆ ನನಗೆ ಕಸ್ಟಮರ್ ಬಂದರೆ ತೋರ್ಸೋಕೆ ಬೇಕು ಅನ್ನೋಗೋಸ್ಕರ ನಾನು ಸ್ಯಾಂಪಲ್ ಪೀಸ್ ಮೇಲೆ ಮಾಡ್ತಾಯಿದ್ದೀನಿ. ಬಟ್ ಇದೇ ಡಿಸೈನು ಸ್ಯಾರಿ ಕೂಡ ಇನ್ನೊಂದು ಸ್ಯಾರಿ ಇದೆ, ಅದು ಕೂಡ ಮಾಡಬೇಕು ಅಂತ ಕಸ್ಟಮರ್ ಹೇಳಿದ್ದಾರೆ. ಸೊ ಈ ಡಿಸೈನ್ ಬಂದುಬಿಟ್ಟು ನಾನು ಸ್ಯಾರಿ ಕಟ್ಟಿದ್ರೂ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ನೋಡಿ, ಮತ್ತೆ ಅಲ್ಲಿಗೆ ನಾನು ಸಿಂಗಲ್ ಲಾಕ್ನ ಮಾಡ್ಕೋತಾ ಇರೋದು. 5 ಚೈನ್ ಸ್ಟಿಚ್ಚನ್ನು ಹಾಕಿ ಲಾಕ್ ಮಾಡಿ ಅದಕ್ಕೆ ಮತ್ತೆ 5 ಸಿಂಗಲ್ ಲಾಕ್ನ ಮಾಡ್ಕೋತಾ ಇರೋದು. ಸೊ ನೋಡಿ, ಕರೆಕ್ಟಾಗಿ 5 ಸಿಂಗಲ್ ಲಾಕ್ನ ಹಾಕ್ತಾ ಇರೋದು. ಇಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಬಿಗಿನರ್ ಟ್ರೈ ಮಾಡ್ತಾ ಇದ್ರೂ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್, ಹಾರ್ಡೇನು ಅನಿಸಲ್ಲ. 1 ಇಲ್ಲ 2 ಸರಿ ವಿಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ನೋಡಿದರೆ ಆರಾಮಾಗಿ ನೀವು ಹಾಕ್ಬೋದು. ನೋಡ್ತಾ ಇದ್ರಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ. ಬಾರ್ಡ್ರ್ ಲುಕ್ಕು ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ಒಂದ್ಸರಿ. ಫುಲ್ ಫೈನಲ್ ಫಿನಿಶಿಂಗ್ ಆದಮೇಲೆ ಹೇಗೆ ಅನಿಸುತ್ತೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಫುಲ್ ಫೈನಲಾಗಿ ಫಿನಿಶ್ ಆದಮೇಲೆ ಈ ಥರ ಅನ್ನಿಸ್ತಾ ಇರೋದು. ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಲುಕ್ ಅನಿಸುತ್ತೆ. ನಿಮ್ಗೆ ಇದು ಕುಚ್ಚು ಕಟ್ಕೋಬೇಕು ಅನ್ನೋದಾದ್ರೂ ಒಂದು ಡಿಸೈನ್ ಇಲ್ಲ 2 ಡಿಸೈನನ್ನು ಬಿಟ್ಬಿಟ್ಟು ಒಂದಕ್ಕೆ ನೀವು ಕುಚ್ಚನ್ನು ಕಟ್ಕೋಬೋದು. ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಇದು ದುಪ್ಪಟ್ಟಕ್ಕಂತೂ ಟ್ರೈ ಮಾಡಿದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ದುಪ್ಪಟ್ಟಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ನೆಕ್ಸ್ಟ್ ಸೀರೆಗೆ ಮಾಡೋದು ಹೇಗಂತ ಕೂಡ ತೋರಿಸ್ಕೊಡ್ತೀನಿ. ಅದರಲ್ಲಿ ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು ನಿಮಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವುದೇ ಥರ ಡಿಸೈನ್ ಇದ್ರೂ ನಾನು ಆ ಡಿಸೈನನ್ನು ಆದಷ್ಟು ಟ್ರೈ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬಿಗಿನರ್ಸ್ ಆಗಿದ್ದರೆ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಕಲಿಬೋದು ಆರಾಮಾಗಿ. ಯಾವುದೇ ಥರ ದುಡ್ಡು ಕೊಟ್ಟುಬಿಟ್ಟು ಕಲಿಯೋದು ಅವಶ್ಯಕತೆ ಇಲ್ಲ. ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ಕಲಿತೀನಿ ಅಂದ್ರೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.